ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಪಿ ಪೂರ್ಣಚಂದ್ರ ತೇಜಸ್ವಿರವರ ಪಾಕಕ್ರಾಂತಿ ಮತ್ತು ಇತರ ಕಥೆಗಳು. ಈ ಪುಸ್ತಕದ ಪಾಕಕ್ರಾಂತಿ ಎಂಬ ಕಥೆಯಲ್ಲಿನ ಭಾಗ 2. ಯಾಕೆ ಸರ್, ನಿಮ್ಮ ಮಿಸ್ಸಸ್ಸು ಮನೇಲಿಲ್ವಾ ಎಂದು ನಾನು 3ನೇ ಸಾರಿ ಪ್ರೆಷರ್ ಕುಕ್ಕರಿನ ಗ್ಯಾಸ್ಕೆಟ್ಟು, ಸೇಫ್ಟಿ ವಾಲ್ಟ್ಗಳನ್ನು ಕೊಳ್ಳಲು ಹೋದಾಗ ಅಂಗಡಿಯ ಮಾರ್ವಾಡಿ ಹುಡುಗಿ ಕೇಳಿದಳು. ನನಗೆ ಆಶ್ಚರ್ಯ ಆಯಿತು. ಕೈ ನೋಡಿ ಕೆಲವರು ಭವಿಷ್ಯ ಹೇಳುವ ಹಾಗೆ ಇವಳು ಅಂಗಡಿಗೆ ಬರುವ ಗಿರಾಕಿಗಳು ಏನೇನು ಕೊಳ್ಳುತ್ತಾರೆ ಎನ್ನುವುದರ ಮೇಲೆ ಅವರ ಮನೆಯ ಸ್ಥಿತಿಗತಿಗಳನ್ನು ಕರಾರುವಕ್ಕಾಗಿ ಊಹಿಸುತ್ತಿದ್ದಾಳಲ್ಲ ಎಂದು ನಿಮಗೆ ಹೇಗೆ ಗೊತ್ತಾಯಿತು ಎಂದು ಕುತೂಹಲದಿಂದ ಕೇಳಿದೆ. ಗ್ಯಾಸ್ಕೆಟ್ಗಳು ವರ್ಷಗಟ್ಟಲೆ ಆದರೂ ಹಾಳಾಗೋದಿಲ್ಲ ಸರ್. ನೀವು ಗಂಟೆಗೆ ಒಂದೊಂದು ತೆಗೆದುಕೊಂಡು ಹೋಗ್ತಿರೋದನ್ನ ನೋಡಿ ಹಾಗೆ ಊಹಿಸಿದೆ. ಕುಕ್ಕರಿಗೆ ನೀವು ಸಾಕಷ್ಟು ನೀರು ಹಾಕ್ತಿಲ್ಲ ಅಂತ ಕಾಣ್ತದೆ. ನೀರು ಖಾಲಿಯಾದರೆ ಪಾತ್ರೆ ಕಾಯ್ದು ಗ್ಯಾಸ್ಕೆಟ್ಟು, ಸೇಫ್ಟಿ ವಾಲ್ ಹಾಳಾಗುತ್ತೆ. ನೀರು ಸರಿಯಾಗಿ ಲೆಕ್ಕಾಚಾರ ಮಾಡಿ ಹಾಕಬೇಕು ಎಂದಳು. ನನ್ನ ಶ್ರೀಮತಿ ಪ್ರೆಷರ್ ಕುಕ್ಕರ್ 3 ಸಾರಿ ಸಿಳ್ಳೆ ಹೊಡೆದ ಕೂಡಲೇ ಇಳಿಸಿ ಅನ್ನ ಆಗಿರುತ್ತೆ ಎಂದು ಹೇಳಿದಳು. ನಾನಂತೂ ಅದನ್ನು ಗಮನದಲ್ಲಿಟ್ಟುಕೊಂಡು ಓದುತ್ತಾ ಕುಳಿತಿದ್ದೆ. ಏನು ಮಾಡುವುದು? ಕುಕ್ಕರ್ 2 ಸಾರಿ ಶಿಳ್ಳೆ ಹೊಡೆದು ಸುಮ್ಮನಾಯಿತು. ಎಷ್ಟು ಹೊತ್ತು ಕಾದರೂ 3ನೇ ಸಾರಿ ಶಿಳ್ಳೆ ಹೊಡೆಯಲೇ ಇಲ್ಲ. ಏಕೆಂದು ನೋಡ ಹೋದರೆ ಗ್ಯಾಸ್ಕೆಟ್ ಕರಗಿ ಮುಚ್ಚಳಕ್ಕೂ ಪಾತ್ರೆಗೂ ಅಂಟಿಕೊಂಡಿತ್ತು. ಮಾರ್ವಾಡಿ ಹುಡುಗಿ ಹೇಳಿದ್ದು ನಿಜವಿರಬೇಕು. ಕುಕ್ಕರಿನ ನೀರು ಬತ್ತಿತೆ ಹೊರತು ಅನ್ನ ಏನು ಹಾಳಾದ ಹಾಗೆ ಕಾಣಲಿಲ್ಲ. ಆದರೆ ಗ್ಯಾಸ್ಕೆಟ್ ಬಿಸಿಗೆ ಕಾದು ಕರಗಿದ್ದರಿಂದ ಅಡುಗೆ ಮನೆಯೆಲ್ಲ ರಬ್ಬರ್ ಸುಟ್ಟ ವಾಸನೆಯಾಗಿ ಒಂದು ದಿನದ ಮಟ್ಟಿಗೆ ನಾನು ಅದನ್ನು ಸಹಿಸಬೇಕಾಯಿತು. ಇನ್ನು ಮೇಲೆ ಮಾರ್ವಾಡಿ ಹುಡುಗಿ ಹೇಳಿದ ಹಾಗೆ ಅನ್ನಕ್ಕೆ ಎಷ್ಟು ನೀರು ಅಗತ್ಯ ಎಂದು ಲೆಕ್ಕಾಚಾರ ಮಾಡಿ ಹಾಕಿದರೆ ಸರಿ ಎಂದುಕೊಂಡೆ. ಆದರೆ ಈ ಲೆಕ್ಕಾಚಾರ ಹೇಗೆ ಮಾಡುವುದು? ಯಾವುದರಿಂದ ಯಾವುದನ್ನು ಗುಣಿಸಿ ಕೂಡಿ ಕಳೆದು ಭಾಗಿಸುವುದು? ಇದನ್ನೆಲ್ಲ ಯೋಚಿಸಿದಾಗ ಅಡುಗೆ ಎನ್ನುವುದು ಕಲೆಯೋ ವಿಜ್ಞಾನವೋ ಎಂದು ನನಗೆ ಅನುಮಾನ ಶುರುವಾಯಿತು. ಪತ್ರಿಕೆಗಳಲ್ಲಿ ಬಣ್ಣ ಬಣ್ಣದ ತಿಂಡಿಗಳ ಜಾಹೀರಾತುಗಳನ್ನು, ಫೋಟೋಗಳನ್ನು, ಹೋಟೆಲ್ಲುಗಳಲ್ಲಿ ನೀರುಳ್ಳಿ ಸೌತೆಕಾಯಿಗಳನ್ನು ಕುಯ್ದು ರಂಗೋಲಿ ರೀತಿ ನಾನಾ ಆಕಾರಗಳಲ್ಲಿ ಜೋಡಿಸಿರುವುದನ್ನು ನೋಡಿದ್ದ ನಾನು ಅಡಿಗೆ ಎನ್ನುವುದು ಕಲೆ ಎಂದೇ ಪರಿಭಾವಿಸಿದ್ದೆ. ಬ್ರೆಡ್ ಅಂಗಡಿಯಲ್ಲಿ ಕೇಕುಗಳ ಮೇಲೆಲ್ಲ ಎಲೆ, ಹೂವು, ಹಣ್ಣುಗಳನ್ನು ಬಿಡಿಸಿರುವುದು ನೋಡಿದರೆ ಅಡಿಗೆ ಎನ್ನುವುದು ಕುಶಲ ಕಲೆ ಎಂದೇ ಅಭಿಪ್ರಾಯ ಮೂಡುತ್ತದೆ. ಆದರೆ ಈಗ ಅಡುಗೆ ಮನೆಗಳಿಗೆ ಪ್ರೆಷರ್ ಕುಕ್ಕರ್ಗಳು, ಮಿಕ್ಸಿಗಳು, ಮೈಕ್ರೋ ಓವೆನ್ಗಳು ಬರತೊಡಗಿ ಅಡಿಗೆ ಮನೆ ತನ್ನ ಕಲಾತ್ಮಕತೆಯನ್ನು ಕಳೆದುಕೊಂಡು ವಿಜ್ಞಾನಿಗಳ ಪ್ರಯೋಗಶಾಲೆ ತರ ಆಗಿದೆ. ಪ್ರೆಷರ್ ಕುಕ್ಕರ್ ಒಳಗೆ ಇರುವ ಅಕ್ಕಿಯ ಪ್ರಮಾಣ ಲೆಕ್ಕ ಹಾಕಿ ಇಷ್ಟೇ ನೀರಿಡಬೇಕೆಂದು ನಿರ್ಧರಿಸಿ ಅದು ಇಷ್ಟೇ ಸಾರಿ ಸಿಳ್ಳೆ ಹೊಡೆಯುತ್ತಲೂ ಇಳಿಸಬೇಕೆಂದಾದರೆ ಅಡುಗೆಯನ್ನು ಕಲೆ ಎಂದು ಹೇಗೆ ಕರೆಯುವುದು? ಅದೀಗ ಹೆಚ್ಚು ಕಡಿಮೆ ಕಾರ್ಖಾನೆಗಳ ಅಥವಾ ವಿಜ್ಞಾನಿಗಳ ಪ್ರಯೋಗಶಾಲೆಗಳಂತೆ ಮಾರ್ಪಾಡಾಗುತ್ತಿಲ್ಲವೇ? ನನಗೆ ಲೆಕ್ಕಾಚಾರ, ಗಣಿತ ಎಂದರೆ ಆಗುವುದಿಲ್ಲ. ನಾನು ಕಾಲೇಜಿನಲ್ಲಿ ಸೈನ್ಸ್ ಓದದೆ ಆರ್ಟ್ಸ್ ತೆಗೆದುಕೊಂಡಿದ್ದೆ ಈ ಲೆಕ್ಕ ಮಾಡುವ ತಲೆನೋವಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ. ಇನ್ನು ಅಡುಗೆಗೆ, ಅನ್ನ ಬೇಯಿಸುವುದಕ್ಕೆ, ಸಾರು ಕುದಿಸುವುದಕ್ಕೆಲ್ಲ ಕಂಪ್ಯೂಟರ್ ಇಟ್ಟುಕೊಂಡು ಲೆಕ್ಕ ಮಾಡಬೇಕೆಂದಾದರೆ ನನ್ನ ಕತೆ ಮುಗಿದ ಹಾಗೆಯೇ ಲೆಕ್ಕ. ಪ್ರೆಷರ್ ಕುಕ್ಕರಿನ ಗ್ಯಾಸ್ಕೆಟ್ ಮತ್ತು ಸೇಫ್ಟಿ ವಾಲ್ಗಳನ್ನು ಜೋಡಿಸುತ್ತಾ ನನಗೆ ಯಾಕೋ ಪ್ರೆಷರ್ ಕುಕ್ಕರಿನ ಮೇಲೆ ಸಿಟ್ಟು ಬರತೊಡಗಿತು. ಅಡುಗೆ ಮನೆಯಲ್ಲಿ ಗಣಿತದ ಅಗತ್ಯ ಸೃಷ್ಟಿಸುತ್ತಿರುವ ಎಲ್ಲ ವಸ್ತುಗಳನ್ನು
ಉಚ್ಚಾಟಿಸಿ ಮತ್ತೆ ಅಡುಗೆ ಮನೆಯನ್ನು ಕಲಾವಿದನ ಸ್ಟುಡಿಯೋ ಆಗಿ ಮಾರ್ಪಾಡಿಸಿ ಅಡುಗೆ ಮಾಡುವ ಹೆಂಗಸರಿಗೆಲ್ಲ ಕಲಾವಿದರ ಸ್ಥಾನಮಾನ ಕೊಡುವುದೇ ಸರಿಯಾದದ್ದು ಎಂದು ಅಂದುಕೊಂಡೆ. ಆ ವೇಳೆಗೆ ಸರಿಯಾಗಿ ಕಾಫಿ ಬೋರ್ಡಿನ ನನ್ನ ವಿಜ್ಞಾನಿ ಮಿತ್ರನೊಬ್ಬ ಕೊರೆಯಲು ಆಗಮಿಸಿದ. ಹಾಲು ಕಾಯಿಸಲು ಇಟ್ಟಿರಬೇಕಾದರೆ ಫೋನ್ ಮಾಡಿ ಹಾಲು ಹುಕ್ಕಿ ಹಾಳಾಗುವಂತೆ ಮಾಡಿದವನು ಇವನೇ. ಏನಯ್ಯ ನಿನ್ನ ಫೋನು? ಡಿಪಾರ್ಟ್ಮೆಂಟನವರಿಗೆ ಹೇಳಿ ಕೊಂಚ ಸರಿ ಮಾಡಿಸಬಾರದೇನೋ? ಮಾತಾಡ್ತಿದ್ದ ಹಾಗೆ ಕಟ್ಟಾಗಿ ಹೋಯ್ತಲ್ಲ. ಫೋನಿಗೇನೂ ಆಗಿಲ್ಲ ಕಣಯ್ಯ. ನೀನು ಫೋನಿನಲ್ಲಿ ಗಂಟಲೆ ಕೊರೆದರೆ ಹೇಗಯ್ಯ? ನಿನ್ನ ದೆಸೆಯಿಂದ ಒಲೆ ಮೇಲಿಟ್ಟಿದ್ದ ಹಾಲು ಹುಕ್ಕಿ ಪಾತ್ರೆಯೆಲ್ಲ ಸುಟ್ಟು ಕರ್ರಗಾಗಿದೆ. ಅದಕ್ಕೆ ನನ್ನ ಹೆಂಡತಿ ಬರೋವರೆಗೆ ಹಾಲು ತೆಗೆದುಕೊಳ್ಳೋದು ಬೇಡ ಅಂತ ತೀರ್ಮಾನಿಸಿದ್ದೇನೆ. ಮಜ್ಜಿಗೆ ಮೊಸರು ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ನಿನ್ನಂಥ ಮಿತ್ರ ಬಂದಾಗ ಒಂದು ಲೋಟ ಕಾಫಿ ಕೊಡೋದಕ್ಕೆ ಮಾತ್ರ ತೊಂದರೆ ಆಯಿತು ಎಂದೆ. ಓಹೋ, ನಿನ್ನ ಮಿಸ್ಸಸ್ ಮನೇಲಿಲ್ವಾ? ನಂಗೆ ಹೆಂಗಯ್ಯ ಗೊತ್ತಾಗಬೇಕು ನಿನ್ನ ಪಜೀತಿ? ಕತೆ ಕಾದಂಬರಿ ಬರೆಯೋದು ಬಿಟ್ಟು ತಿಳಿಸಾರು ಅನ್ನ ಮಾಡೋದಕ್ಕೆ ಹಿಡಿದಿದ್ದೀಯಾ ಅಂತ. ಈಗೇನು? ವಾಟ್ ಈಸ್ ದಿ ಪ್ರಾಬ್ಲಮ್? ಡು ಯು ನೀಡ್ ಎನಿ ಹೆಲ್ಪ್ ಎಂದ. ನಾನು ಅಡುಗೆಗೆ ಸಹ ಲೆಕ್ಕಾಚಾರ ಗಣಿತ ಕಾಲಿಟ್ಟಿರುವುದನ್ನು ವಿವರಿಸಿ ಮತ್ತೆ ಅಡುಗೆಯನ್ನು ಕಲೆಯನ್ನಾಗಿ ಪರಿವರ್ತಿಸಲು ಯೋಚಿಸುತ್ತಿರುವುದನ್ನು ಹೇಳಿದೆ. ಅಡುಗೆಯನ್ನು ಕಲೆ ಎಂದು ನಾನು ಭಾವಿಸಿರುವುದನ್ನು ಹೇಳಿದ ಕೂಡಲೇ ದೊಡ್ಡ ಆಘಾತ ಆದವನಂತೆ ಅವನು ಬೆಚ್ಚಿ ಬಿದ್ದು, ವಾಟ್ ನಾನ್ಸೆನ್ಸ್, ಕುಕ್ಕಿಂಗ್ ಇಸ್ ಪ್ಯೂರ್ ಸೈನ್ಸ್ ಕಣಯ್ಯ. ಗೃಹ ವಿಜ್ಞಾನ ಅಂತ ಹೆಸರೇ ಕೊಟ್ಟಿಲ್ವಾ? ಎಂತ ಮಾತಾಡ್ತಿ ನೀನು? ತಿಂಡಿಗಳನ್ನು ಡೆಕೋರೇಟ್ ಮಾಡೋದು, ಬಣ್ಣ ಬಣ್ಣದ ಫೋಟೋ ತೆಗೆಯೋದು ಎಲ್ಲ ಚೀಟಿಂಗ್, ಮೋಸ. ಅದೆಲ್ಲ ಚೆನ್ನಾಗಿಲ್ಲದೆ ಇರೋದನ್ನು ಚೆನ್ನಾಗಿದೆ ಅಂತ ತೋರಿಸೋದಕ್ಕೆ ಅದೆಲ್ಲ ಗಿಲೀಟು ಅಷ್ಟೇ. ಟಿವಿಲಿ ಬರುತ್ತಲ್ಲ ತಂಪು ಪಾನೀಯಗಳ ಜಾಹೀರಾತು, ಅವನ್ನೆಲ್ಲ ಮನುಷ್ಯ ಆದೋನು ಕುಡಿಯೋದಕ್ಕೆ ಆಗುತ್ತೇನಯ್ಯ? ಅದಕ್ಕೆ ಹಾಗೆ ಬಣ್ಣ ಬಣ್ಣದ ಹುಡುಗಿಯರು ಅದನ್ನು ಕುಡಿಯೋ ಫೋಟೋ ತೋರಿಸಿ ಪ್ರಚಾರ ಮಾಡ್ತಾರೆ. ಕಲೆ ಇರೋದೇ ಮೋಸ ವಂಚನೆ ಮಾಡೋದಕ್ಕೆ. ಇವನ್ ಸಾಹಿತ್ಯನೇ ತಗೋ. ಚಂದ್ರವದನೆ ಅನ್ನೋದು ಹೆಂಗಸಿನ ಕಣ್ಣನ್ನ ಮೀನುಗಳಿಗೆ ಹೋಲಿಸೋದು, ಚಂದ್ರನ ಬೆಳಕು ತಣ್ಣಗಿರುತ್ತೆ ಅನ್ನೋದು ಎಲ್ಲ ಪ್ಯೂರ್ ಚೀಟಿಂಗ್. ಕಲೆ ಅನ್ನೋದೇ ಮೋಸ, ಚೀಟಿಂಗ್. ನೀನು ನಿಜವಾಗಿಯೂ ಅಡುಗೆ ಮನೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ಮಾಡಬೇಕೆಂದಿದ್ದರೆ ಸೈಂಟಿಫಿಕ್ ಆಗಿ ಇರಬೇಕು ಎಂದು ಅಡುಗೆ ಕಲೆ ಎನ್ನುವ ಕಲ್ಪನೆಯನ್ನೇ ಸಾರಾಸಗಟಾಗಿ ತಿರಸ್ಕರಿಸಿ ಇಡೀ ಕಲಾ ಪ್ರಪಂಚವೇ ಮೋಸ ವಂಚನೆಗಳ ಉದ್ದೇಶದಿಂದ ಹುಟ್ಟಿದೆಂದು ಹೇಳಿದ. ನಾನು ನನ್ನ ಕತೆ ಕಾದಂಬರಿಗಳಲ್ಲಿ ತುಂಬ ಸೈಂಟಿಫಿಕ್ ಆಗಿ ರ್ಯಾಷನಲ್ ಆಗಿದ್ದೇನೆಂದು, ನನ್ನಂಥವನು ಅಡಿಕೆಯನ್ನು ಕಲೆ ಎನ್ನುವುದರಲ್ಲಿ ಅರ್ಥವೇ ಇಲ್ಲವೆಂದು ಕೂಗಿದ. ನನಗಂತೂ ಅವನ ಕೊರೆತ ವಾದ ವೈಖರಿ ಕೇಳಿ ಗಾಬರಿಯಾಯಿತು. ಕತೆ ಕಾದಂಬರಿಗಳನ್ನು ಸೈಂಟಿಫಿಕ್ ಆಗಿ ಬರೆಯಬೇಕೆಂದರೆ ಏನರ್ಥ? ಅದಕ್ಕೂ ಕ್ಯಾಲ್ಕುಲೇಟರ್, ಕಂಪ್ಯೂಟರ್ ಇಟ್ಟುಕೊಂಡು ಲೆಕ್ಕಾಚಾರ ಹಾಕಬೇಕೆಂದಲ್ಲವೇ? ಕೋಪ, ತಾಪ, ಪ್ರೇಮ, ಭಯ, ಕರುಣಾದಿ ಭಾವನೆಗಳೆಲ್ಲ ಇಷ್ಟಿಷ್ಟೇ ಪ್ರಮಾಣದಲ್ಲಿ ಕಥೆಯೊಳಗೆ ಹಾಕಿ ಪ್ರೆಷರ್ ಕುಕ್ಕರ್ನಲ್ಲಿಟ್ಟು 3 ಶಿಳ್ಳೆ ಒಡೆಯುವವರೆಗೆ ಕುಳಿತಿರಬೇಕು. ವಿಜ್ಞಾನಿ ಅಂತ ಸರ್ಕಾರಿ ಸಂಬಳ ತೆಗೆದುಕೊಳ್ಳುತ್ತಿರುವ ಕಾರಣಕ್ಕೆ ಈ ಅವಿವೇಕಿ ನನ್ನನ್ನು ಸೈಂಟಿಫಿಕ್ ಕತೆಗಾರ ಎಂದು ಹೊಗಳಿ ನನ್ನನ್ನು ಗುಂಡಿಗೆ ತಳ್ಳುವುದರಲ್ಲಿದ್ದಾನೆಂದು ಗಾಬರಿಯಾಯಿತು. ಈಗ ನಾನು ಫೋನ್ ಮಾಡಿದ್ದಕ್ಕೆ ಹಾಲು ಹಾಳಾಯಿತು ಅಂತ ಹೇಳಿದೆಯಲ್ಲ, ಅದಕ್ಕೂ ಸೈನ್ಸ್ ಉಪಾಯ ಕಂಡು ಹಿಡಿದೆ. ಹಾಲು ಕುದ್ದರೂ ಹುಕ್ಕದಿರೋ ಹಾಗೆ ವಿಶೇಷವಾದ ಪಾತ್ರೆ ಮಾಡಿದ್ದಾರೆ ಕಣಯ್ಯ. ಅದಿಟ್ಟುಕೊಂಡರೆ ಹಾಲು ಕುದಿಯುತ್ತೆ ಹೊರತು ಉಕ್ಕೋದೇ ಇಲ್ಲ. ಇದೆಲ್ಲ ಸೈನ್ಸೋ ಆರ್ಟ್ಸೋ ಹೇಳು ಎಂದು ನನ್ನನ್ನೇ ಪ್ರಶ್ನೆ ಕೇಳಿದ. ಆ ಪಾತ್ರೆ ತಂದು ಹಾಲು ಕುದಿಸೋದರ ಬದಲು ಹಾಲಿನ ತಂಟೆಗೆ ಹೋಗದಿರೋದೇ ಒಳ್ಳೆಯದಲ್ವೇನೋ? ಊಟಕ್ಕೆ ಮಜ್ಜಿಗೆ ಮೊಸರು ಇಲ್ಲದಿದ್ದರೆ ಏನಂತೆ?
ಆದರೆ ಕಾಫಿ ಟೀಗೆ ಮಾತ್ರ ತೊಂದರೆ ಎಂದೆ. ನಥಿಂಗ್ ಟು ವರಿ, ಕಾಫಿ ಟೀ ಮಾಡೋ ತೊಂದರೆ ಯಾಕೆ ತಗೋತೀಯಾ? ಕುತ್ಕೋ. ಆದರೆ ಕಾಫಿಗೆ ಟೀಗೆ ಹಾಲು ಸಕ್ಕರೆ ಎಲ್ಲ ಹಾಕಿಕೊಳ್ಳೋದು ನಮ್ಮ ದೇಶದಲ್ಲಿ ಮಾತ್ರ ಕಣಯ್ಯ. ಭಾಳ ಅನ್ಸೈಂಟಿಫಿಕ್. ನಾನು ಇಂಗ್ಲೆಂಡ್ ಜಪಾನ್ ಎಲ್ಲ ಕಡೆ ತಿರುಗಿದ್ದೀನಲ್ಲ, ಎಲ್ಲೂ ಯಾರು ಕಾಫಿಗೆ ಹಾಲು ಸಕ್ಕರೆ ಮಿಕ್ಸ್ ಮಾಡಿ ಕಲಬೆರಕೆ ಪಾನೀಯ ಕುಡಿದಿದ್ದು ನೋಡಲಿಲ್ಲ. ನಿನಗೆ ನಿಜವಾಗಿಯೂ ಕಾಫಿ ಟೀ ಟೇಸ್ಟು ಸಿಗಬೇಕಾದ್ರೆ ಪ್ಯೂರ್ ಡಿಕಾಕ್ಷನ್ನೇ ಕುಡಿಬೇಕು. ನಾನಂತೂ ಅಲ್ಲಿರಬೇಕಾದರೆ ಒಂದು ದಿನಾನೂ ಹಾಲು ಮಿಕ್ಸ್ ಮಾಡಿ ಕುಡಿಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಏನು ಮಾಡ್ತೀಯ? ನಮ್ಮ ಹೆಂಗಸರಿಗೆ ಹಳೆ ಅಭ್ಯಾಸಗಳನ್ನು ಬಿಡಿಸೋದು ಬಹಳ ಕಷ್ಟ. ಹಾಗಾಗಿ ನಮ್ಮ ಕಾಫಿನೇ ಕುಡಿಬೇಕಾಯ್ತು ಎಂದ. ಹಾಗಾದರೆ ನಿನಗೆ ಕಾಫಿ ಕೊಡೋದಕ್ಕೆ ಏನು ತೊಂದರೆ ಇಲ್ಲ ಕಣೋ ಎಂದು ಹೇಳಿ ಅವನ ಹೇಳಿದ ಪ್ರಯೋಗ ಮಾಡಿ ನೋಡಿಬಿಡಬೇಕೆಂದು ಅಡಿಗೆ ಮನೆಗೆ ಹೋಗಿ ಕಾಫಿ ಫಿಲ್ಟರಿಗೆ ಪುಡಿ ಹಾಕಿ ನೀರು ಒಯ್ದು ಬಂದೆ. ಈಗ ತಾನೇ ಕಾಫಿ ಕುಡಿದು ಬಂದಿದ್ದೀನಿ ಕಣಯ್ಯ, ನೀನು ಯಾಕೆ ಕಾಫಿ ಮಾಡೋ ತೊಂದರೆ ತಗೋತೀಯಾ ಎಂದು ನನ್ನ ವಿಜ್ಞಾನಿ ಮಿತ್ರ ಹೇಳಿದ್ದು ನನಗೆ ಕೇವಲ ಉಪಚಾರಕ್ಕೆ ಹೇಳಿದಂತೆ ಅನ್ನಿಸಿತು. ಹಾಲಿಲ್ಲದೆ ಕಾಫಿ ಟೀ ಸಹ ಮಾಡಬಹುದು ಎಂದ ಮೇಲೆ ನನ್ನ ಸಮಸ್ಯೆ ಸಂಪೂರ್ಣ ಪರಿಹಾರವಾದಂತೆನಿಸಿತು. ಡಿಕಾಕ್ಷನ್ನಿಗೆ ಸಾಧ್ಯವಾದರೆ ಒಂದು ನಿಂಬೆಹಣ್ಣಿನ ಹೋಳು ಹಾಕಿಕೊಂಡು ಕುಡಿಯಬಹುದೆಂದು ಹೇಳಿದ. ನಿಂಬೆಹಣ್ಣು ನನ್ನ ಬಳಿ ಇರಲಿಲ್ಲ. ಆದ್ದರಿಂದ ಮನೆ ಬಳಿ ಮೂಸಂಬಿ ಗಿಡದಲ್ಲಿದ್ದ ಒಂದು ಮೂಸಂಬಿ ಕಾಯನ್ನೇ ಕಿತ್ತು ಹೋಳು ಮಾಡಿ ಲೋಟಕ್ಕೆ ಹಾಕಿಕೊಟ್ಟೆ. ಕರ್ರಗೆ ನೀರಾದ ಟಾರಿನಂತೆ ಕಾಣುತ್ತಿದ್ದ ಡಿಕಾಕ್ಷನ್ ಒಂದು ಗುಟುಕು ಕುಡಿದವನೇ, ಕರೆಕ್ಟ್ ನೋಡಯ್ಯ, ಫಾರಿನ್ನಲ್ಲೆಲ್ಲ ಹೀಗೆ ಕುಡಿಯೋದು. ಕಾಫಿದು ಆರೋಮೆಟಿಕ್ ಕ್ವಾಲಿಟಿ ನೋಡ್ಬೇಕಂತ ಅಂದರೆ ಹಿಂಗೆ ಕುಡಿಬೇಕು ಎಂದು ಹೊಗಳಿದ. ಆದರೆ ಅವನ ಬಾಯಲ್ಲಿ ಹೇಳುತ್ತಿದ್ದ ಭಾವನೆಗಳು ಯಾವುವು ಮುಖದಲ್ಲಿ ಕಾಣಲಿಲ್ಲ. ಇನ್ನೊಂದು ಗುಟುಕ್ ತಗೊಂಡವನು ಏನನ್ನೋ ಜ್ಞಾಪಿಸಿಕೊಂಡವನಂತೆ ಚಕ್ಕನೆ ಎದ್ದು ಹೊರಗೆ ಹೋಗಿ ಹುಗಿದು, ಮರ್ತೇ ಬಿಟ್ಟಿದ್ದೆ ಕಣಯ್ಯ, ನಾನೀಗ ಒಂದು ಹೋಮಿಯೋಪತಿ ಔಷಧಿ ತಗೊಳ್ತಾ ಇದ್ದೀನಿ. ಅವರ ಟ್ರೀಟ್ಮೆಂಟ್ ಮುಗಿಯುವವರೆಗೂ ಕಾಫಿ ಟೀ ಯಾವುದನ್ನು ಕುಡಿಬಾರ್ದಂತೆ. ಸಾರಿ, ನಿನಗೆ ಸುಮ್ಮನೆ ತೊಂದರೆ ಕೊಟ್ಟೆ. ನಿನ್ನ ಮಿಸಸ್ ಬಂದ ಮೇಲೆ ಬರ್ತೀನಿ ಕಣಯ್ಯ, ಕೂತ್ಕೊಂಡು ಮಾತಾಡಬಹುದು ಎಂದು ಕಾಫಿ ಲೋಟ ಕೆಳಗಿಟ್ಟು ಹಠಾತ್ತಾಗಿ ನಿರ್ಗಮಿಸಿದ. ಅವನು ಹೇಳಿದ ಅಮೋಘ ಪಾನೀಯ ಪಾತ್ರೆಯಲ್ಲಿ ಇನ್ನೂ ಕೊಂಚ ಉಳಿದಿತ್ತು. ಚೂರು ನಾಲಿಗೆ ಮೇಲೆ ಹಾಕಿಕೊಂಡು ಚಪ್ಪರಿಸಿದೆ. ನನ್ನ ವಿಜ್ಞಾನಿ ಮಿತ್ರನಿಗೆ ಯಾಕೆ ಹಠಾತ್ತನೆ ತಾನು ತೆಗೆದುಕೊಳ್ಳುತ್ತಿರುವ ಹೋಮಿಯೋಪತಿ ಚಿಕಿತ್ಸೆ ಜ್ಞಾಪಕಕ್ಕೆ ಬಂತೆಂದು ಅರ್ಥವಾಯಿತು. ಧನ್ಯವಾದಗಳು.